ಓಲ್ಡ್ ರೆಸಿಸ್ಟೆನ್ಸ್ ಈಗ ನ್ಯೂ ಸಪೋರ್ಟ್ ಆಗಿದೆ. ಈಗ 3 ಸ್ಟಾಕ್ಸ್ ಈ ಟರ್ನಿಂಗ್ ಪಾಯಿಂಟ್ ನಲ್ಲಿ ನಿಂತಿದ್ದಾವೆ. ವೆಲ್ಕಮ್ ಟು ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ಇವತ್ತು ನಾವು ಬ್ರೇಕ್ಔಟ್ ಆಗಿರುವ 3 ಹೊಸ ಸ್ಟಾಕ್ಸ್ ನ ಬಗ್ಗೆ ನೋಡ್ತೀವಿ. ಇವು ಈಗ ತಮ್ಮ ಸಪೋರ್ಟ್ ಲೆವೆಲ್ಸ್ ಅನ್ನ ಮತ್ತೆ ರೀಟೆಸ್ಟ್ ಮಾಡ್ತಾ ಇವೆ. ಇದರಿಂದಾಗಿ ಫೇವರೇಬಲ್ ರಿಸ್ಕ್ ಟು ರಿವಾರ್ಡ್ ಸೆಟಪ್ ಸಿಗುವ ಸಾಧ್ಯತೆ ಇದೆ. ಮೊದಲ ಸ್ಟಾಕ್ GMR ಏರ್ಪೋರ್ಟ್. ಈ ಸ್ಟಾಕ್ ಜೂನ್ 2024ರಿಂದ 100ರ ಲೆವೆಲ್ ನ ಕೆಳಗೆ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಮಾರ್ಚ್ 2025ರಿಂದ ಇದು ಹೈಯರ್ ಹೈಸ್ ಫಾರ್ಮ್ ಮಾಡೋದಕ್ಕೆ ಶುರು ಮಾಡಿತು. ಅಂತಿಮವಾಗಿ ನವೆಂಬರ್ 2025ರಲ್ಲಿ ಇದು ಬ್ರೇಕ್ಔಟ್ ಆಯಿತು. ಈಗ ಸ್ಟಾಕ್ ಮತ್ತೆ 100ರ ಲೆವೆಲ್ ಅನ್ನ ರೀಟೆಸ್ಟ್ ಮಾಡ್ತಾ ಇದೆ. ಇದು ಸಪೋರ್ಟ್ ಆಗಿ ಕೆಲಸ ಮಾಡಬಹುದು. ಗಮನದಲ್ಲಿರಲಿ, ಸ್ಟಾಕ್ 96ರ ಕೆಳಗೆ ಬಂದ್ರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ನಮ್ಮ ಎರಡನೇ ಸ್ಟಾಕ್ HPCL. ಈ ಸ್ಟಾಕ್ ಸೆಪ್ಟೆಂಬರ್ 2024ರಿಂದ 450ರ ಲೆವೆಲ್ನ ಕೆಳಗೆ ಟ್ರೇಡ್ ಆಗ್ತಾ ಇತ್ತು ಮತ್ತು ಆ ರೆಸಿಸ್ಟೆನ್ಸ್ ಅನ್ನ ಹಲವು ಬಾರಿ ಟೆಸ್ಟ್ ಮಾಡಿತ್ತು. ಅಕ್ಟೋಬರ್ 2025ರಲ್ಲಿ ಇದು ಫ್ರೆಶ್ ಆಲ್ ಟೈಮ್ ಹೈ ಬ್ರೇಕ್ಔಟ್ ನೀಡಿತು. ಈಗ ಸೆಪ್ಟೆಂಬರ್ 2025ರಲ್ಲಿ ಅದೇ ಬ್ರೇಕ್ಔಟ್ ಝೋನ್ ಅನ್ನ ಮತ್ತೆ ರೀಟೆಸ್ಟ್ ಮಾಡ್ತಿದೆ. ಆದರೆ ಗಮನದಲ್ಲಿರಲಿ, ಸ್ಟಾಕ್ 442ರ ಕೆಳಗೆ ಬಂದ್ರೆ ಈ ಟ್ರೆಂಡ್ ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಮತ್ತು ನಮ್ಮ ಕೊನೆಯ ಸ್ಟಾಕ್ MRF. ಈ ಸ್ಟಾಕ್ ಕೆಲವು ತಿಂಗಳುಗಳಿಂದ 1.5 ಲಕ್ಷದ ಕೆಳಗೆ ಟ್ರೇಡ್ ಆಗ್ತಾ ಇತ್ತು. ಅಂತಿಮವಾಗಿ ಸೆಪ್ಟೆಂಬರ್ 2025ರಲ್ಲಿ ಇದು ಫ್ರೆಶ್ ಆಲ್ ಟೈಮ್ ಹೈ ಮಾಡ್ತು. ಈಗ ಮತ್ತೆ ಅದೇ ಬ್ರೇಕ್ಔಟ್ ಲೆವೆಲ್ ಅನ್ನ ಮತ್ತೆ ರೀಟೆಸ್ಟ್ ಮಾಡ್ತಾ ಇದೆ. 1,45,000ರ ಕೆಳಗೆ ಬಂದ್ರೆ ಸ್ಟ್ರಕ್ಚರ್ ಇನ್ವ್ಯಾಲಿಡ್ ಆಗುತ್ತೆ. ಇವು ಈ ವಾರದ ಬ್ರೇಕ್ಔಟ್ ಸ್ಟಾಕ್ಸ್. ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಯಾವ ಸ್ಟಾಕ್ಸ್ ಇದೆ ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.